ಇಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಹಾಗಾದ್ರೆ ರಿಲೀಫ್ ಸಿಗುತ್ತಾ ರೇವಣ್ಣಗೆ? ಜೈಲೇ ಗತಿನಾ? ಮತ್ತೆ ಕಂಟಿನ್ಯೂಸ್ ಆಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಜಾಮೀನು ಸಿಗದೇ ಇದ್ರೆ ರೇವಣ್ಣ ಮೇ 14ರವರೆಗೂ ಜೈಲೂಟ ಗ್ಯಾರಂಟಿ. ಬೇಲ್ ಸಿಗದಿದ್ರೆ ಹೈಕೋರ್ಟ್ ಮೊರೆ ಹೋಗಬೇಕಾಗಿದೆ. ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು, ಮೇಲ್ಮನವಿ ಹಾಕಬಹುದು. ಬಿಗ್ ರಿಲೀಫ್ ಸಿಗುತ್ತಾ? ಬೇಲ್ ಸಿಕ್ಕರೆ ಖಂಡಿತವಾಗ್ಲೂ ಬಿಗ್ ರಿಲೀಫ್ ಅಂತ ಅನ್ಕೊಳ್ಬಹುದು. ಸಿಗದೇ ಇದ್ರೆ ಖಂಡಿತವಾಗ್ಲೂ ಪರಪ್ಪನ ಅಗ್ರಹಾರ ಜೈಲೇ ಗತಿ. ಕಿಡ್ನಾಪ್ ಕೇಸ್ನಲ್ಲಿ ಕುತೂಹಲ ಮೂಡಿಸಿದೆ ರೇವಣ್ಣ ಅರ್ಜಿಯ ಭವಿಷ್ಯ. ನಿರ್ಧಾರ ಆಗುತ್ತೆ ಈಗ. ಯಾಕಂದ್ರೆ ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ನಡೀತು. SIT ಅವರು ಇಲ್ಲ ಜಾಮೀನು ಸಿಕ್ಕರೆ ಸಾಕ್ಷಿ ನಾಶ ಮಾಡ್ತಾರೆ, ರೇವಣ್ಣ ಪ್ರಭಾವವನ್ನು ಬೀರ್ತಾರೆ, ಹಾಗಾಗಿ ಅವ್ರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಬೇಕು ಅಂತ ಹೇಳಿದರು. ಹಾಗಾಗಿ ಅವರ ಮನವಿಯ ಮೇರೆಗೆ ಕೋರ್ಟ್ ಕೂಡ 14ರವರೆಗೂ ನ್ಯಾಯಾಂಗ ಬಂಧನವನ್ನು ವಿಧಿಸ್ತು. ಬಟ್ ನಮಗನ್ನಿಸ್ತಾ ಇದೆ ರೇವಣ್ಣ ಅವ್ರಿಗೆ ಜಾಮೀನು ಸಿಗೋದು ಡೌಟು ಅಂತ. ಯಾಕೆಂದರೆ ಸಣ್ಣ ಪುಟ್ಟ ಕೇಸ್ ಅಂತರೂ ಅಲ್ವೇ ಇಲ್ಲ, ಅದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ, ವಿಚಾರಣೆ ಕೂಡ ಇನ್ನೂ ಬಾಕಿ ಇರೋದ್ರಿಂದಾಗಿ, ಮತ್ತು ಹೊರಗಡೆ ಬಂದರೆ ಅವ್ರದ್ದೇ ಆದಂಥ ಒತ್ತಡ ಪ್ರಭಾವವನ್ನು ಹೇರಬಹುದು ಅನ್ನುವಂಥ ಕಾರಣಕ್ಕಾಗಿ ಅವ್ರಿಗೆ ಬೇಲ್ ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಜಾಸ್ತಿ ಇದೆ ಸಾಧ್ಯತೆಗಳು. ಈಗ 1 ವಾರಗಳ ಕಾಲ ನ್ಯಾಯಾಂಗ ಬಂಧನ, ಅದು ವಿಸ್ತರಣೆ ಕೂಡ ಆಗಬಹುದು. ಅದು ನೆಕ್ಸ್ಟ್ 14 ದಿನಗಳ ಕಾಲ ಕೂಡ ಆಗೋ ಸಾಧ್ಯತೆಗಳಿರ್ತವೆ. ಬಟ್ ರೇವಣ್ಣ ಅವರೀಗ ಹೈಕೋರ್ಟ್ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವ್ರಿಗೆ ಅವಕಾಶಗಳು ಅಂತೂ ಕೂಡ ಇದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಒಂದಲ್ಲ ಒಂದು ಅವಕಾಶ ಇದ್ದೇ ಇರುತ್ತೆ. ಆದರೆ ಈಗ ನೋಡಬೇಕು, SIT ಅವರು ಕೆಲವೊಂದಿಷ್ಟು ಮಹತ್ವವಾದಂಥ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಅವರ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾಕೆಂದರೆ ಈಗ ಸತೀಶ್ ಬಾಬು ಏನಿದ್ದಾನೆ, ಆತನ ಹೇಳಿಕೆಗಳು ಇವರ ಹೇಳಿಕೆಗಳಿಗೂ ಅಲ್ಲಿ ಸಾಮ್ಯತೆ ಕಂಡು ಬಂದಿಲ್ಲ, ವ್ಯತ್ಯಾಸಗಳಿದ್ದಾವೆ. ಅದರಲ್ಲೂ ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಇದು. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಮಾಜಿ ಸಚಿವ ರೇವಣ್ಣ ಅವರ ಮೊದಲ ದಿನದ ಜೈಲು ವಾಸ ಹೇಗಿತ್ತು? ಜೊತೆಗೆ ಜಾಮೀನು ಅರ್ಜಿ ವಿಚಾರಣೆ ಭವಿಷ್ಯ ಏನಾಗಬಹುದು? ಸಾಧ್ಯತೆಗಳೇನಿದೆ? ಪ್ರಭು, ಏನು ಈಗಾಗಲೇ ನಿನ್ನೆ ರೇವಣ್ಣ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿತ್ತು. ಸೊ ಈಗಾಗಲೇ ನಿನ್ನೆ ಒಂದು ದಿನ ಅಂದ್ರೆ ಒಂದು ರಾತ್ರಿಯನ್ನ ಅವರು ಪರಪ್ಪನ ಗೃಹದಲ್ಲಿ ಇರುವಂತದ್ದು. ಸೊ ಎಂದಿನಂತೆ ಎಲ್ಲ ಕೈದಿಗಳಿಗೆ ಏನ್ ಬೇಕು ಆ ರೀತಿಯಾದ ಸಂತೋಷ್, ಈಗ ನೋಡಿ, ಮಾಜಿ ಸಚಿವ ರೇವಣ್ಣ ಅವ್ರಿಗೆ ನಿನ್ನೆ ನಾರ್ಮಲ್ ಆಗಿರುವಂಥ ಒಂದು ಟ್ರೀಟ್ ಇತ್ತು. ಅಂಥ ದೊಡ್ಡ VIP ಕೊಡುವಂಥ ಟ್ರೀಟ್ ಏನು ಕೊಟ್ಟಿರಲಿಲ್ವಂತೆ. ಬಟ್ ಈಗ ಜೈಲಿನ ಮೆನುವಿನಂತೆ ರೇವಣ್ಣ ಅವರು ನಿನ್ನೆ ಊಟವನ್ನು ಸೇವಿಸಿದ್ದಾರೆ. ಸಂತೋಷ್, ಹೇಳ್ತಾ ಇದ್ದಾರೆ ನಿನ್ನೆಯ ದಿನದ ಜೈಲುವಾಸ ಹೇಗಿತ್ತು ಅಂತ. ಹಾ ಪ್ರಭು, ಏನು ಎಂದಿನಂತೆ ಎಲ್ಲಾ ಕೈದಿಗಳಿಗೆ ಏನು ಜೈಲು ಫೆಸಿಲಿಟಿಗಳನ್ನ ಕೊಡ್ಲಾಗುತ್ತೆ, ಇವರು ಕೂಡ ಕೊಟ್ಟಿರುವಂತದ್ದು. ಇವ್ರನ್ನ VIP ಸೆಲ್ ನಲ್ಲಿ ಇಟ್ಟಿರುವಂತದ್ದು, ಮತ್ತು ಅವರಿಗೆ ವಿಚಾರಣಾದ ಕೈದಿನ ಒಂದು ನಂಬರ್ ಅನ್ನ ಕೊಡ್ತಾರೆ, ಮತ್ತು ಅವ್ರಿಗೆ ಭದ್ರತೆಯನ್ನ ಕೊಟ್ಟಿರುವಂತದ್ದು. ಸೊ ಜೈಲಿನಲ್ಲಿ ಏನು ಊಟ ಇರುತ್ತೆ, ಮತ್ತೆ ಅಲ್ಲಿ ಸೌಕರ್ಯಗಳಿರುತ್ತೆ, ಅವೆಲ್ಲವೂ ಕೂಡ ರೇವಣ್ಣ ಅವ್ರಿಗೂ ಸಿಗ್ತಿರುವಂತದ್ದು. ನಿನ್ನೆ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಜೈಲು ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡಿಸಲಾಗಿತ್ತು. ಯಾವುದೇ ರೀತಿಯಂತಹ ತೀವ್ರ ಅನಾರೋಗ್ಯಗಳು ಕಂಡು ಬಂದಿಲ್ಲ. ಸ್ವಲ್ಪ ಟೈರ್ಡ್ನೆಸ್ ಇದೆ ಅನ್ನೋದು ಅವರು ಕೂಡ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ರು. 3 ದಿನಗಳಾಗಿತ್ತು ನಿದ್ದೆ ಇಲ್ಲ ಅಂತ ಹೇಳಿ, ಸ್ವಲ್ಪ ಹೊಟ್ಟೆ ಉರಿ ಅನ್ನೋ ರೀತಿಯನ್ನು ಕೂಡ ಹೇಳ್ಕೊಂಡಿದ್ರು. ಅದಕ್ಕೆ ಬೇಕಾಗಿರುವಂತ ಚಿಕಿತ್ಸೆಯನ್ನ ಕೊಟ್ಟಿರುವಂತದ್ದು. ಸೊ ಇಂದು ಕೂಡ ಅವ್ರಿಗೆ ಮಾಮೂಲಿ ಎಂದಿನಂತೆ ಅವಶ್ಯಕತೆ ಬಿದ್ದಲ್ಲಿ ಪೇಪರ್ ಇರ್ಬೋದು, ಈ ರೀತಿಯಾಗಿ ನೋಡ್ಲಿಕ್ಕೆ ಅವಕಾಶಗಳಿರುತ್ತೆ. ಯಾಕಂದ್ರೆ VIP ಸೆಲ್ ಇರ್ತಾರೆ, ಮತ್ತೆ ಅವರೊಬ್ರು ಶಾಸಕರಾಗಿದ್ದಂಥವ್ರು. ಹೀಗಾಗಿ ಸೊ ಇದರ ಜೊತೆಗೆ ಇವತ್ತು ಅವ್ರನ್ನ ಒಂದು ಜಾಮೀನು ಅರ್ಜಿ ವಿಚಾರಣೆ ಕೂಡ ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೆದಿತ್ತು. ಅದನ್ನ ಇವತ್ತಿಗೆ ಮುಂದೂಡಿರುವಂತೂ. ಇವತ್ತು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತದೆ. ಇವತ್ತು ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹೀಗಾಗಿ ಇವತ್ತು ಅವ್ರಿಗೆ ಜಾಮೀನು ಸಿಗುತ್ತಾ, ಜಾಮೀನು ಸಿಗೋದಿಲ್ವಾ? ಯಾಕಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಆಗಿರುವಂತದ್ದು. ಅದಷ್ಟೇ ಅಲ್ಲದೆ 2 FIR ಗಳು ಏನಾಗಿದೆ, ಒಳನಶಿಪುರ ಇರ್ಬೋದು ಮತ್ತೆ KR ನಗರದಲ್ಲಿ, ಎರಡರಲ್ಲೂ ಕೂಡ ರೇವಣ್ಣ ಅವರೇ A1 ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಸೊ ಇವ್ರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಈಗ ಕೇವಲ ಅವೆರಡೇ ಪ್ರಕರಣ ಅಂತ ನಾವಿಲ್ಲಿ ಹೇಳಲಿಕ್ಕಾಗಲ್ಲ. SIT ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜನ, ಅಂದ್ರೆ ಇದುವರೆಗೂ ಇರುವ ಮೂಲಗಳ ಮಾಹಿತಿ ಪ್ರಕಾರ ಸುಮಾರು 9 ಜನ ಸಂತ್ರಸ್ತೆಯರು ಬಂದು
ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಸೊ ಈ 9 ಜನ ಸಂತ್ರಸ್ತೆಯಲ್ಲಿ ಯಾರೆಲ್ಲ ರೇವಣ್ಣ ಅವರ ಮೇಲೆ ಏನೆಲ್ಲ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಅದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಆಗುವಂತ ಸಂದರ್ಭದಲ್ಲಿ ಇವರ ಮೇಲೆ 2 FIR ಕೊಟ್ಟಿರುವಂತಹ ದೂರುದಾರರು ಅಲ್ಲದೆ ಮತ್ತೆ ಯಾರಾದ್ರೂ ಆರೋಪಗಳನ್ನ ಮಾಡಿದ್ರು ಕೂಡ ಅದು ಕೂಡ ಇವರಿಗೆ ಸಂಕಷ್ಟ ತಂದಿಡುವಂತಹ ಸಾಧ್ಯತೆಗಳಿರುತ್ತೆ. ಕಾನೂನು ಉರುಳು ಮತ್ತಷ್ಟು ಗಟ್ಟಿ ಆಗುವಂತದ್ದು, ಇವರಿಗೆ ಜಾಮೀನು ನಿರಾಕರಣೆ ಆಗುವಂತ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಇದುವರೆಗೆ ಇರುವಂತ ಕೆಲ ಮಾಹಿತಿಗಳ ಪ್ರಕಾರ ರೇವಣ್ಣ ಅವರ ವಿರುದ್ಧ ಯಾವುದೇ ರೀತಿಯ ಹೇಳಿಕೆಗಳು ಬರ್ತಾ ಇಲ್ಲ, ಪ್ರಜ್ವಲ್ ರೇವಣ್ಣ ವಿರುದ್ಧ ಮಾತ್ರ ಈ ರೀತಿಯ ಆರೋಪಗಳು ಬರ್ತಾ ಇದೆ. ಮತ್ತೆ ಹೇಳಿಕೆಗಳನ್ನ ಬರುವಂತ ಸಂತ್ರಸ್ತೆಯರು ಕೂಡ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ SIT ಆ ಒಂದು ಹೇಳಿಕೆಗಳೇನಿರುತ್ತೆ ಅದನ್ನ ಸಾಕಷ್ಟು ಗೌಪ್ಯವಾಗಿರುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲೂ ಕೂಡ ರಿವೀಲ್ ಆಗ್ತಿಲ್ಲ. ಒಂದು ವೇಳೆ ಅವಶ್ಯಕತೆ ಇದ್ದಲ್ಲಿ ಕೋರ್ಟ್ಗೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಕೊಟ್ಟಂತ ಸಂದರ್ಭದಲ್ಲಿ ರೇವಣ್ಣ ಅವರ ವಿರುದ್ಧ ಯಾರಾದ್ರೂ ಮತ್ತೊಂದಿಷ್ಟು ಈ ರೀತಿಯ ಲೈಂಗಿಕ ದೌರ್ಜನ್ಯ ಇಲ್ಲ ಬೇರೆ ಕಿರುಕುಳಕ್ಕೆ ಸಂಬಂಧಪಟ್ಟಾಗೆ ಆರೋಪಗಳನ್ನ ಮಾಡಿದ್ರೆ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರೆ ಇವರಿಗೆ ಜಾಮೀನು ನಿರಾಕರಣೆ ಆಗುವಂತ ಸಾಧ್ಯತೆ ಇರುತ್ತೆ. ಅದಷ್ಟೇ ಅಲ್ಲದೆ ಒಬ್ರು ಪ್ರಭಾವಿ ರಾಜಕಾರಣಕ್ಕೆ ಸೇರಿದಂತ ಕುಟುಂಬಕ್ಕೆ ಸೇರಿದಂತವ್ರು, ಶಾಸಕರಾಗಿದ್ದವರು, ಮಾಜಿ ಸಚಿವರಾಗಿದ್ದಂತವ್ರು, ಇವ್ರಿಗೆ ತನ್ನದೇ ಆದ ಒಂದಿಷ್ಟು ಪ್ರಭಾವಗಳಿರುತ್ತೆ. ಒಂದ್ ವೇಳೆ ಇವರಿಗೆ ಜಾಮೀನು ಕೊಟ್ಟು ಹೊರ ಬಂದ್ರೆ ಒಂದು ಸಾಕ್ಷಿನ ವಶಪಡಿಸುವಂತದ್ದು ಇರ್ಬೋದು, ಎಲ್ಲ ದೂರುದಾರರು ಸಂತ್ರಸ್ತಿದ್ದಾರೆ ಅವರ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇವರಿಗೆ ಜಾಮೀನನ್ನು ಕೊಡಬಾರದು ಅಂತ ಹೇಳಿ ಕೂಡ NSPP SIT ಕಡೆಯಿಂದ ಕೂಡ ವಾದ ಮಂಡನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲರ ನಡುವೆ 4 ದಿನಗಳ ಕಾಲ ಈಗಾಗಲೇ ವಿಚಾರಣೆಯನ್ನು ಮಾಡಲಾಗಿದೆ. SIT ಇವರು ವಿಚಾರಣೆ ಮಾಡಿ ಆಗಿದೆ ಅನ್ನೋದು ಕೂಡ ಅವ್ರು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಜಾಮೀನು ಸಿಕ್ಕರು ಕೂಡ ಷರತ್ತುಬದ್ಧ ಜಾಮೀನು ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.